ಒಂದು ಕಡೆ ದೇಶದ ಹಲವೆಡೆ ಒಬ್ಬರ ರಕ್ತವನ್ನು ಇನ್ನೊಬ್ಬರು ಹೀರೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಅಟ್ಲೀಸ್ಟ್ ರಾಜಕೀಯವಾಗಿ. ಈ ಯುವಕ, ಗುಲ್ಬರ್ಗಾನಲ್ಲಿರುವಂತಹ ಈ ಯುವಕ ಅದೆಲ್ಲವನ್ನ ಮರೆತು ಎಲ್ಲರಿಗೂ ರಕ್ತವನ್ನು ಕೊಡುವ ಮೂಲಕ ಕೆಲಸ ಮಾಡ್ತಿದ್ದಾನೆ. ಅದು ಎಷ್ಟು ಚೆನ್ನಾಗಿ ನೋಡಿ. ಯುವಕರೇ ದೇಶದ ಶಕ್ತಿ, ಯುವಕರೇ ದೇಶದ ಆಸ್ತಿ. ಆದ್ರೆ ಹೆಚ್ಚು ಯುವಕರು ದುಶ್ಚಟಗಳಿಗೆ ಅಂಟಿಕೊಂಡು ಜೀವನ ಹಾಳು ಮಾಡಿಕೊಳ್ತಾರೆ. ಕೆಲವರು ಮಾತ್ರ ಉತ್ತಮ ಸಮಾಜಕ್ಕೆ ಶ್ರಮಿಸುತ್ತಾರೆ. ಅಂತಹವರಲ್ಲಿ ಕಲಬುರಗಿಯ ಸಂತ್ರಸವಾಡಿಯ ಈ ಯೂಸುಫ್ ಪಟೇಲ್ ಭಿನ್ನವಾಗಿ ನಿಲ್ತಾರೆ. ಯಾಕಂದ್ರೆ ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ 5,000ಕ್ಕೂ ಹೆಚ್ಚು ಯುವಕರ ತಂಡವನ್ನ ಕಟ್ಟಿ ಉಚಿತವಾಗಿ ರಕ್ತದಾನ ಮಾಡ್ತಾರೆ. ಎಲ್ಲೇ ರಕ್ತ ಬೇಕು ಅಂದ್ರೆ ವೈದ್ಯರು, ಪೊಲೀಸ್ ಅಧಿಕಾರಿಗಳೆಲ್ಲ ಇವರಿಗೆ ಫೋನ್ ಮಾಡ್ತಾರೆ. ಬರ್ತಾರೆ. ಅವ್ರ ಹತ್ರ ಒಂದು 15,000ಕ್ಕಿಂತ ಹೆಚ್ಚು ಬ್ಲಡ್ ಗ್ರೂಪ್ ಅವೈಲೇಬಲ್ ಲೀಸ್ಟ್ ಇದೆ. ನಾವು ಯಾವಾಗಲೂ ಇವ್ರಿಗೆ ಹೇಳಿದ್ರೆ ಜೀವ ಉಳಿಸಲು ಮೊದಲು ಬಂದು ಎಲ್ಲರೂ ಇವರು ಪ್ರಯತ್ನ ಮಾಡಿ ಬ್ಲಡ್ ಕೊಡಿಗೆ ಜೀವ ಉಳಿಸ್ತಾರೆ. ಯೂಸುಫ್ ಮಹತ್ ಕಾರ್ಯಕ್ಕೆ ಕಾರಣವೊಂದಿದೆ. 10 ವರ್ಷಗಳ ಹಿಂದೆ ಯೂಸುಫ್ ಅಣ್ಣನ ಮಗ ರಕ್ತದ ಅಭಾವದಿಂದ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದ. ಇದನ್ನೇ ಚಾಲೆಂಜ್ ಅಂತ ಸ್ವೀಕರಿಸಿದ ಯೂಸುಫ್ ಅಂದಿನಿಂದ ರಕ್ತದಾನ ಮಾಡ್ತಿದ್ದಾರೆ. ಇದಕ್ಕಾಗಿ ಮೊಬೈಲ್ನಲ್ಲಿ ಬ್ಲಡ್ ಡೋನರ್ ಮ್ಯಾನೇಜರ್ ಅನ್ನೋ ಆಪ್ ಕ್ರಿಯೇಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಆಗಿದೆ ಅಂದ್ರೆ ನಮ್ದು ಎಲ್ಲ ಹಾಸ್ಪಿಟಲ್ ಕಾಲ್ ಬರ್ತದ, ಬಂದಿದೆ ಅಂದ್ರೆ ನಾವು ಅರ್ಜೆಂಟ್ ಹೋಗ್ಕೇಸಿ ನಮ್ಮ ಹುಡುಗರು ತಗೊಂಡು ಹೋಗ್ಕೇಸಿ ಹೆಲ್ಪ್ ಮಾಡ್ತೀವಿ. ತಂದೆ ತಾಯಿ ಹೊಂದಿರೋ ಯೂಸುಫ್ ಕಾರುಗಳ ಮಾರಾಟ ಮಾಡಿ ಬರೋ ಕಮಿಷನ್ ಹಣದಿಂದ ಮನೆ ಖರ್ಚು ನೋಡಿಕೊಳ್ತಾರೆ. ಹಗಲು ರಾತ್ರಿ ಎನ್ನದೇ ತುರ್ತು ವೇಳೆ ಎಲ್ಲಿಗಾದ್ರೂ ಹೋಗಿ ರಕ್ತದಾನ ಮಾಡೋ ಈತನ ಕಾರ್ಯವನ್ನ ಮೆಚ್ಚಲೇಬೇಕು. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ಆಲ್ ರೈಟ್, ಈ ಪಬ್ಲಿಕ್ ಹೀರೋ ಜೊತೆ ಮಾತನಾಡೋಣ. ಗುಲ್ಬರ್ಗಾದಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಯೂಸುಫ್ ಪಟೇಲ್. ನಮಸ್ಕಾರ ಯೂಸುಫ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನೀವೆಷ್ಟು ಸರಿ ಕೊಟ್ಟಿದ್ದೀರಿ ರಕ್ತ? ನೀವೆಷ್ಟು ಸರಿ ಕೊಟ್ಟಿದ್ದೀರಿ? ನಾ 18 ಸಲ ಕೊಟ್ಟಿನಿ ಸರ್. 18 ಸಲ? 18 ಸಲ? 18 ಸಲ. 3 ವರ್ಷ ಇತ್ರಿ, ನಮ್ದು ಆಕ್ಸಿಡೆಂಟ್ ಆಗಿತ್ತು. ಅದರ ಸಲಾಗ್ನ 2 ಸಲ ಕೊಟ್ಟಿಲ್ರಿ ಬ್ಲಡ್. ನಮ್ ತರ ಆಪರೇಷನ್ ಯಾಕೆ ಶುರು ಮಾಡಿದ್ರಿ ಇದನ್ನ ನೀವು? ನಮ್ ಮನ್ಯಾಗ 10,000 ಮೊದಲ್ ನಮ್ ಮನ್ಯಾಗ ನಮ್ದು ಅಣ್ಣದು ತಂಗಿ ಡೆತ್ ಆಗಿತ್ರಿ ಬ್ಲಡ್ ಸಲಾಗ. ಅಣ್ಣದು ತಂಗಿರಿ? ಓಕೆ. ಪ್ರೆಗ್ನೆನ್ಸಿ ಇದ್ದೀವ್ರಿ, ಬಾಳ್ ಬ್ಲಡಿಂಗ್ ಆಯ್ತು. ಅದರ ಸಲಾಗ ಒಂದ್ ಡೆತ್ ಆಗಿತ್ರಿ. ಬ್ಲಡ್ ಗ್ರೂಪ್ A ನೆಗೆಟಿವ್ ಇಸ್ತಿರಿ. ನಮ್ಗೆ ಹೇಳ್ಯಾರಿ ಬ್ಲಡ್ ಬೇಕಂದ್ರೆ ನಾ ಎಲ್ಲಾರ ಕಡೆ ಹುಡ್ಗಾಡ್ ಹೋಗಿಲ್ರಿ. ಬಸವೇಶ್ವರ ಗೌರ್ಮೆಂಟ್ ಹಾಸ್ಪಿಟಲ್, ಹೆಲ್ತ್ ಬ್ಯಾಂಕ್ ಸಿಗಲ್ರಿ ಬ್ಲಡ್. ನಾ ನೋಡಿ ನಾ ಎಲ್ಲಾರ ನಮ್ ದೋಸ್ತ್ ಫೋನ್ ಮಾಡಿದ್ರಿ, ನಿಮ್ ಗ್ರೂಪ್ ಏನ್ ಗೊತ್ತಾಗಿಲ್ಲ, ಗ್ರೂಪ್ ಏನ್ ಅದ ಕೇಳ್ಕೇಸಿ. ನಮ್ದು 20 ಮಾಡಿವ್ರಿ, ಅವ್ರದ್ದು A ನೆಗೆಟಿವ್ ಇಲ್ಲ. ಅದರ ಸಲಾಗ ಒಂದ್ ಡೆತ್ ಐತ್ರಿ. ನಮ್ ಬಾರ್ ಬೇಜಾರ್ ಐತ್ರಿ. ನಮ್ಗ ಒಂದ್ ಬ್ಲಡ್ ಸಲಾಗ ಒಂದ್ ಜೀವ ಹೋಯ್ತ. ಇದು ಬ್ಲಡ್ ಸಿಗಲ್ಲ ಅಂದ್ರೆ ಒಂದ್ ಜೀವ ಹೋಗ್ತದ. ಯಾಕಿಲ್ಲ, ನಾನೇ ಬ್ಲಡ್ ಕೊಟ್ಟೆ ಉಳಿಸ್ತದ. ಒಂದ್ ಜೀವ ಉಳಿಸ್ತಂದ್ರೆ ಎಲ್ಲಾರ ಇನ್ಸಾನಿಯತ್ ಜೀವ ಉಳಿಸ್ತದ ಅಂದ್ರೆ ನೋಡ್ಕೇಸಿ ನಾ 2-3 ದಿವ್ಸ ಹಾಸ್ಪಿಟಲ್ ಸರ್ವೆ ಬ್ಲಡ್ ಸಲಾಗ ಎಷ್ಟ್ ಮಂದಿ ಡೆತ್ ಆಗ್ತದ. ಹಂಗಿಲ್ಲ ಬ್ಲಡ್ ಅದು ಇದು ಗುಲ್ಬರ್ಗಾ ಇದೆ, ಸೋಲಾಪುರ್ಲಿಂದ ಪೇಷಂಟ್ ಬರ್ತದ. ಗುಲ್ಬರ್ಗಾದಾಗ ಯಾರ್ ಬಿ ಸೋರ್ಸ್ ಇಲ್ಲ. ಪೇಷಂಟ್ ಸಲಾಗ ಒಂದೇ ಬರ್ತದ ರೀ. ಅಂದ್ರೆ ಈ ಜಾಗದಾಗೆಲ್ಲ ಓಡಾಡ ನೀವು ಸರ್ವೆ ಮಾಡಿದ್ರೇನಾ? ಸರ್ವೆ ಮಾಡೇವ್ರಿ ನಾವ್. ಬ್ಲಡ್ ಸಲಾಗ 8 ಜನ ಹೋಗ್ತದ್ರ, 8 ಮಂದಿ ಪರಿಶೀಲಿಸಿದ್ರ. ಗುಲ್ಬರ್ಗಾದಾಗ ಅವೇರ್ನೆಸ್ ಇಲ್ಲ ಬ್ಲಡ್ ಕೊಡ್ಲಾಕ. ಬ್ಲಡ್ ಏನಾಗ್ತದ, ಕೊಡಗೆ ಅಂದ್ರೆ ಏನಾಗ್ತದ ಎಲ್ಲಾ ಸರ್ವೆ ಮಾಡ್ಕೇಸಿ ಡಾಕ್ಟರ್ ಕೇಳಿವ್ರಿ ನಾ. ಬ್ಲಡ್ ಕೊಟ್ಟೆಗೆ ಅಂದ್ರೆ ಏನ್ ಲಾಸ್ ಆಗ್ತದ, ಕೊಟ್ಟದೆ ಅಂದ್ರೆ ಏನ್ ಫೈದಾ ಆಗ್ತದ. ಎಷ್ಟು ಓದಿದ್ದೀರಿ ನೀವು? ಏನ್ ಸರ್? ನೀವು ಎಷ್ಟನೇ ಕ್ಲಾಸ್ ವರ್ಗು ಓದಿದ್ದೀರಿ? ಹಲೋ, ನೀವು ಶಾಲೆಗೆ ಹೋಗಿದ್ದೀರೇನಾ? ನಾನೇ ನೋಡಿದ್ರಿ ಹಾಸ್ಪಿಟಲ್ ಹೋಗ್ಕೇಸಿ. ಹಾಗಲ್ರಿ, ನೀವು ಕಾಲೇಜು ಸ್ಕೂಲ್ಗೆ ಹೋಗಿದ್ದೀರಾ, ಓದಿದ್ದೀರಾ? ಸರ್ ಓದಿದ್ರಿ ಸರ್. ಎಲ್ಲಿವರೆಗೆ? ನಲ್ಲಿ ಗುಲ್ಬರ್ಗಲ್ಲಿ. ಅಲ್ರಿ ಯೂಸುಫ್. ಹಲೋ ಯೂಸುಫ್, ಕೇಳಿಸ್ತಾ ಇದ್ಯಾ? ಕೇಳಿಸ್ತು ಸರ್, ಹೇಳ್ರಿ ಸರ್. ಎಷ್ಟನೇ ಕ್ಲಾಸ್ ವರ್ಗು ಓದಿದ್ದೀರಿ ನೀವು?
ನಾ ಮೀಡಿಯಂ ತಗ ಹೊಡೆದೀನಿ ಸರ್. ಹಾ 10th ತಗ ಹೊಡೆದೀನಿ ಸರ್. ಉರ್ದು ಮೀಡಿಯಂ. ಆಯ್ತು ಆತ್ರಿ. ಸೊ ಕೊನೆಗೆಲ್ಲ ಸರ್ವೆ ಮಾಡಿ ಹುಡುಗರನ್ನೆಲ್ಲ ಸೇರ್ಸಿದ್ರೆ ನೀವು? ಹಾ ಕೇರಿಸ್ಕೇಸಿ ಎಲ್ಲಾ ಗ್ರೂಪ್ ಮಾಡ್ಕೇಸಿ ನಾವೊಂದ್ ಆಯ್ಬ್ ಹಾಕೇನ್ರಿ ಬ್ಲಡ್ ಡೋನರ್ ಮ್ಯಾನೇಜರ್. ಒಂದು ಆಪ್ ಕ್ರಿಯೇಟ್ ಎಲ್ಲಾರ ಮಂದಿ ನಮ್ ದೋಸ್ತ್ ತಗೊಂಡ್ ಕೇಸಿ ಗ್ರೂಪಿಂಗ್ ಮಾಡ್ತೀನಿ. ಗ್ರೂಪಿಂಗ್ ಕ್ಯಾಂಪ್ ಗ್ರೂಪ್ ನೋಡ್ ಕೇಸಿ ನಮ್ ಮೊಬೈಲ್ದಾಗ ಸೇವ್ ಮಾಡ್ತೀವಿ. ಆಯ್ತ್ರಿ. ಎಷ್ಟ್ ಮಂದಿ ಇದ್ದಾರೀಗ ಸಾಲ ಬ್ಲಡ್ ಕೊಡೋರು? 9600 ಅದ. ಓಪಾಡೆ ಎಷ್ಟ್ ಕಲೆಕ್ಟ್ ಮಾಡ್ತೀರ್ರಿ? ಸರ್ ಯಾವಾಗ ಬಿ ಅಲ್ಲಲ್ಲ, ಒಂದು ಸರಾಸರಿ ಹೇಳೋದು ಅಂತಂದ್ರ ವರ್ಷಕ್ಕೆ ಎಷ್ಟು ಬಾಟ್ಲಿ ಅಥವಾ ಚೀಲ ಆಗ್ತದ್ರಿ ಬ್ಲಡ್ ಕಲೆಕ್ಟ್ ಮಾಡೋದು? ಅದು ಪಾಕೆಟ್ ಆಗ್ತದ್ರಿ. ಏನಂದ್ರಿ? ಕ್ಯಾಂಪ್ ಒಂದು 2 ತಿಂಗಳದು ಕ್ಯಾಂಪ್ ಮಾಡಿದಂದ್ರೆ 1000 ಬ್ಯಾಗ್ ಆಗ್ತದ್ರಿ. 1000 ಬ್ಯಾಗ್ ಆಗ್ತದ. ನಾ ದಿನಾಕ್ ಫ್ರೆಶ್ ಕೊಡ್ತೀನಿ. ಆಯ್ತ್ರಿ. ಬ್ಲಡ್ ನಡಲ್ರಿ. ಈಗ ಈ ಗ್ರೂಪ್ನಾಗ ಎಲ್ಲಾ ಮಂದಿನೂ ಇದ್ದಾರೇನ? ಎಲ್ಲಾ ಕೋಮ್ನವ್ರು, ಎಲ್ಲಾ ಜಾತಿಯವ್ರು, ಎಲ್ಲಾ ಮಂದಿನೂ ಇದ್ದಾರೇನ? ಎಲ್ಲಾ ಜಾತಿ ಅವ. ನಾ ಜಾತಿಲ್ ನೋಡಿಲ್ರಿ ಸರ್. ಯಾವಾಗ್ ಬಿ ಇನ್ಸಾನ್ ಅಂದ್ರೆ ಇನ್ಸಾನ್ದಾಗ ಹೆಲ್ಪ್ ಮಾಡ್ತೀವ್ರಿ. ನಾ ಜಾತ್ ಹಿಂದೂ ಮುಸ್ಲಿಂ ಯಾರ್ ಬಿ ಇದ್ದೇನೆ ಅಂದ್ರೆ ಕೊಡ್ತೀವ್ರಿ. ನಾ ಕರೆಕ್ಟ್ ರೀ. ಆ ಕೆಂಪ್ ರಕ್ತ ಎಲ್ಲಾ ಜಾತಿಗೂ ಒಂದೇ ಅಲ್ಲೇನ? ಎಲ್ಲಾ ಹೇಳ್ರಿ ಮಂದಿಗೆ. ಹಲೋ, ಹಂಗೆ ಮಂದಿಗೆ ಹೇಳ್ರಿ, ಯಾಕೆ ಬುಡ್ದಾಡ್ಕತ್ತೀರಪ್ಪ, ನಿಮ್ ಬಾಡಿಯಾಗ ತೆಗೆದಾಗ ಗೊತ್ತಾಗಲ್ಲೇನೆ ಎಲ್ಲಾರ ದೇದಾಗು ಅದೇ ಇರೋದು ಅಂತ ಒಂದೊಂದ್ ಕಾಲ್ ಬರ್ತಾವ್ರಿ ಸರ್. ಹಿಂದೂ ಮಂದಿ ಕಾಲ್ ಮಾಡ್ತಾವ್ರಿ, ನಮ್ಗೆ ಹಿಂದೂನೇ ಬ್ಲಡ್ ಬೇಕು. ನಾನು ಹೇಳ್ತೀನ್ರಿ ಅವ್ರಿಗೆ. ಒಂದೊಂದ್ ಕಾಲ್ ಬರ್ತಾವ್ರಿ ಸರ್. ನಾ ಹಿಂದೂ ಮಂದಿ ನಮ್ಗೆ ಹಿಂದೂನೇ ಬ್ಲಡ್ ಬೇಕು. ನಾ ಹೇಳ್ತೀನ್ರಿ ಅವ್ರಿಗೆ, ಬ್ಲಡ್ ಬ್ಯಾಂಕ್ ಹೋಗ್ರಿ, ಯಾವ್ದು ಹಿಂದೂ ಅದ ನೀನೇ ತಗೊಂಡ್ ಹೋಗ್ರಿ ಅಂತ ಹೇಳ್ತೀನಿ. ನನ್ ಮನುಷ್ಯ ಬರ್ತದ್ರ ಮುಸ್ಲಿಂ ಇದ್ದೀನಿ, ನಮ್ ಮುಸ್ಲಿಮೇ ಬ್ಲಡ್ ಬೇಕು ಇದಂದ್ರೆ ಯೂಸಫ್ ನೀವು ಕೇಳ್ರಿ. ಮುಸ್ಲಿಂನಾಗ ಶಿಯಾ ಬ್ಲಡ್ ಬೇಕಾ, ಸುನ್ನಿ ಬ್ಲಡ್ ಬೇಕಾ, ಹಿಂದೂದ್ರಲ್ಲಿ ಲಿಂಗಾಯತರ ಬ್ಲಡ್ ಬೇಕಾ, ಒಕ್ಕಲಿಗರ ಬ್ಲಡ್ ಬೇಕಾ, ಬ್ರಾಹ್ಮಣರ ಬ್ಲಡ್ ಬೇಕಾ ಅಂತ ಕೇಳ್ರಿ. ನಿಮ್ಗೇನ್ ಮರ್ಯಾದೆ ಐತೇನ ಅಂತ ಕೇಳ್ರಿ. ನಾ ಕೇಳ್ತೀವ್ರಿ. ನಿಮ್ದು ಬ್ಲಡ್ ಏನ್ ಹರ ಅದ ಪೀಲಾ ಅದ ಕೇಳ್ತೀವ್ರಿ. ನಿಮ್ ಅಂದ್ರೆ ಹೆಂಗದ ಕರೆಕ್ಟ್. ನಾ ಎಲ್ಲಾ ಮಂದಿರು ರೆಡ್ಡಿ ಇರ್ತಾರ ಬ್ಲಡ್. ನಮ್ಗೆ ಗೊತ್ತಿರಾಗಿಲ್ಲ. 10 ವರ್ಷ ಆಯ್ತು ಹಿಂದೂ ಯಾವ್ದು ಮುಸ್ಲಿಂ ಯಾವ್ದು ನಮ್ದು. ನಿಮ್ಗ್ ಗೊತ್ತದಂದ್ರೆ ನೀನು ತಗೊಂಡ್ ಹೋಗಿರ್ಕಂತ ಹೇಳ್ತೀವ್ರಿ ಅವ್ರಿಗೆ. ಬಹಳ ಅದ್ಭುತ ಯೂಸಫ್, ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ನಿಮ್ ದಿವಾರ್ದಿನ್ ಸರ್. ಚಲೋ ಮುಂದುವರ್ಸ್ಕೊಂಡು ಹೋರಿ. ನಿಮ್ ದಯೆ ಗೊತ್ತಾತ್ರಿ. ನಮ್ ದಯ ಯಾಕ್ರಿ, ಮಂದಿ ದಯ ಅದೇ, ನಮ್ಗೇನ್ ಬಂತ. ಆಯ್ತು. ಓಕೆ. ನಮ್ ಗುಲ್ಬರ್ಗ ಅಲ್ರಿ, ಹೈದ್ರಾಬಾದ್ ಬಿ ಸರ್ವಿಸ್ ಅದಾರಿ ನಮ್ದು. ಹೈದ್ರಾಬಾದ್, ಸೋಲಾಪುರ್. ಮಾಡ್ರಿ, ಒಳ್ಳೇದಾಗ್ಲಿ. ಬಹಳ ಚಲೋ ಮಾಡ್ತಿದ್ದೆ ಬಿಡ್ರಿ ನಿಮ್ ಕೆಲ್ಸ. ಕೋಟಿ ಭಾರತೀಯರ ಪ್ರಾರ್ಥನೆ ಕೊನೆಗೂ ಫಲಿಸಲೇ ಇಲ್ಲ. ಹಿಮಗರ್ಭದಲ್ಲಿ ಸಾವನ್ನೇ ಗೆದ್ದ ಹನುಮಂತಪ್ಪ ಕೊನೆಗೂ ಮೃತ್ಯುಂಜಯನಾಗಲಿಲ್ಲ. ಮರಣವನ್ನ ಅಪ್ಪಿಕೊಂಡೇ ಬಿಟ್ಟರು. ಧಾರವಾಡ ಹನುಮಂತಪ್ಪ ಕೊಪ್ಪದ ರೀತಿಯ ಮತ್ತೊಬ್ಬ ವೀರ ಯೋಧನು. ಇನ್ನೊಬ್ಬ ಫೆಬ್ರವರಿ 2ನೇ ತಾರೀಕು ನಡೆಯಬಾರದಂತಹ ದುರ್ಘಟನೆ ಅದು. ಸಿಯಾಚಿನಲ್ಲಿ ಹಿಮಪಾತವಾಗಿತ್ತು. ಆಗಿಂದ ನಡೆದಂತಹ ಎಲ್ಲ ಬೆಳವಣಿಗೆಗಳು. ಇವತ್ತು ಆ ವ್ಯಕ್ತಿ ನಮ್ಮೊಡನಿಲ್ಲ. ಕೊನೆ ಕ್ಷಣದವರೆಗೂ ಹೋರಾಡಿದಂತಹ ಹನುಮಂತಪ್ಪನವರ ಆತ್ಮಸ್ಥೈರ್ಯ ನಮ್ಮನ್ನೆಲ್ಲ ಕೂಡ ಹುರಿದುಂಬಿಸುತ್ತೆ ಎನ್ನುವ ಸಂತಾಪದ ಮಾತು.